ಹಲೋ, ಆ ಪಲ್ಲೆ ಓಡಿ ಬರಡು ಬಾಡಿಗೆಗೆ ಸರಿ ಅಡ್ರೆಸ್ ಪಲ್ಲೆ ನಾನು ಓಡಿ ವರ್ಗಲ್ಲೇ ಪೊಚ್ಚಿ ಅತ್ತ ಓಕೆ ಕಾವ್ರಗ ಓಕೆ ಬರ್ಬೋದು ಆಫರ್ ಬರ್ತೀಯ. ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಿಲ್ಪಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರ ಹೆಸರು ಬಂದು ಶುಕಲತಾ ಶೆಟ್ಟಿ ಫ್ರಮ್ ಪಚ್ಚನಾಡಿ. ಅಂಡ್ ಇಟ್ಸ್ ವೆರಿ ಡಿಫ್ರೆಂಟ್ ಅಲ್ಲ, ಈಗಿನ ಜನರೇಷನ್ ಅಲ್ಲಿ ಈಗ ಎಲ್ಲಾ ಫೀಲ್ಡ್ ಅಲ್ಲಿ ಸಹ ಹೆಣ್ಣು ಮಕ್ಕಳಿದ್ದಾರೆ, ನಾನು ಎಗ್ರಿ ಮಾಡ್ತೇನೆ ಈ ವಿಷಯವನ್ನು. ಬಟ್ ಯುನೋ ನಮ್ಮ ಗುರ್ತದವರು ಒಬ್ರು ಒಂದು ಆಟೋ ಚಲಾಯಿಸ್ತಾರೆ, ಆ ವಿವಿಧ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಶಿ ಇಸ್ ಅ ಸಿಂಗರ್, ಕವಿಯತ್ರಿ ಕೂಡ ಹೌದು, ಕಮಿಡಿಯನ್ ಕೂಡ ಹೌದು. ನೀವು ಎಂತ ಹೇಳ್ತಿರೋದೆಲ್ಲ ಮಾಡ್ತಾರೆ, ನಾಟಕ ಮಾಡ್ತಾರೆ, ಎಂತ ಸಹ ಮಾಡ್ತಾರೆ. ಲೈಕ್ ಶಿ ಇಸ್ ಇಂಟು ಎವ್ರಿಥಿಂಗ್. ಯಕ್ಷಗಾನ ಮಾಡ್ತಾರೆ. ಅಂಡ್ ಐ ಜಸ್ಟ್ ಹರ್ಡ್ ಫ್ರಮ್ ಹರ್ ಪಿಲಿವೇಶಸ್ ಆಗಿದ್ದಾರೆ. ಸೊ ಇಟ್ ಇಸ್ ಸೋ ಸರ್ಪ್ರೈಸಿಂಗ್ ಫಾರ್ ಮೀ. ಲೆಟ್ ಪೀಪಲ್ ಆಲ್ಸೋ ನೋ, ಲೈಕ್ ಯುನೋ ನಮ್ಮ ಕುಟ್ಲದಲ್ಲಿ ಸಹ ಸುಕಾಂಟಿ ತರದು ಒಂದು ಪ್ರತಿಭೆ ಉಂಟು, ಇದ್ದಾರೆ. ಇವರು ನಾಟ್ ಜಸ್ಟ್ ಅವರ ಆಬ್ವಿಯಸ್ಲಿ ಹೊಟ್ಟೆಪಾಡಿಗಾಗಿ ಅವರು ಆಟೋ ಚಲಾಯಿಸ್ತಾರೆ, ಹೌದು, ಅದು ಬಿಟ್ಟರೆ ಸಹ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ಫೈನಲಿ ಐ ಕಾಟ್ ಹರ್, ಆಯ್ತಾ. ಸೊ ಟುಡೇ ಶಿ ಇಸ್ ವಿತ್ ಮೀ. ಸೊ ಬನ್ನಿ, ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಟಾಕ್ ಟು ಹರ್. ರೈಟ್ ದೆನ್ ಸುಕಾಂಟಿ, ಈಗ ಸುಕಾಂಟಿ ಅಂತ ಕರೀತೇನೆ ನಾನು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಂದು ಫಸ್ಟ್ ಕ್ವೆಶ್ಚನ್, ನಾನೀಗ ನಿಮ್ಗೆ ಅಲ್ಲಿ ಸಿಕ್ಕುವಾಗ ನೀವು ಚಂದ ಇದಕ್ಕೆಲ್ಲ ಕಟ್ಟಿ ಎಲ್ಲ ಕೂತ್ಕೊಂಡಿದ್ದೀರಿ, ಚಂದ ಕಾಕಿ ಹಾಕಿದ್ದೀರಿ, ಇದ್ರದ್ದು ನಂಗೆ ಅರ್ಥ ಆಗ್ಲಿಲ್ಲ. ಓಕೆ, ಕಾಕಿ ಐ ಅಂಡರ್ಸ್ಟ್ಯಾಂಡ್, ನಿಮ್ಮದು ಯೂನಿಫಾರ್ಮ್ ಅಲ್ವಾ ಇದು. ವಾಟ್ ಇಸ್ ದಿಸ್ ಹೆಡ್ ಬ್ಯಾಂಡ್? ಯಾಕೆ ಕಟ್ಟುದಂದ್ರೆ ಇದು ಕಸ್ಟಮರ್ ಎಲ್ಲ ಕೂತ್ಕೊಳ್ತಾರಲ್ಲ, ಅವಾಗ ತುಂಬಾ ಈ ನಾನು ಸ್ಪೀಡ್ ಹೋಗ್ತೇನೆ, ಹೋಗುವಾಗ ಈ ಕೂದ್ಲೆಲ್ಲ ಕಣ್ಣಿಗೆನೆ ಬರ್ತದೆ, ಕೂದ್ಲು ಎಲ್ಲ ಕಣ್ಣಿಗೆ ಬರುದು. ಕಸ್ಟಮರ್ಗೆ ತೊಂದರೆ ಆಗ್ಬಾರ್ದಲ್ಲ, ನಂಗೆ ಈಸ್ಗೆ ಗಾಯಿಗೆ ಹೀಗೆ ಹೀಗೆ ಮಾಡಿ ಸಾಕಾಗಿ ಹೋಗ್ತದೆ. ಅದಕ್ಕೆ ನಾನು ಅದು ಬಟ್ಟೆ ಕಟ್ಟಿ ಬಿಡುದು. ರಗಳಿಲ್ಲ. ಮತ್ತೆ ನನ್ಗೆ ಫಿಲ್ಮ್ ಆಕ್ಟರ್ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಅವನ ಸ್ಟೈಲ್ ಮಾಡುದಲ್ಲ. ನಾನು 2-3 ಪ್ರೋಗ್ರಾಮ್ ಅವನ ಸಾಂಗ್ ಎಲ್ಲ ಅವನ ಸ್ಟೈಲ್ ಮಾಡುದು. ಹೀಗೆ ಇದು ಎಂತ ಹೇಳುದು, ಗಡ್ಡ ಗಡ್ಡ ಹಾಗೆಲ್ಲ ಇಲ್ಲ. ನಾನು ಸ್ಟೇಜಿಗೆ ಬರುವಾಗಲೆಲ್ಲ ಹೀಗೆ ಕ್ಲಾಪ್ ನೋಡು. ಒಂದು ಹಾಡು ಹೇಳಿ ನೋಡು, ಒಂದು ಡೈಲಾಗ್, ಒಂದು ಹಾಡು ಏನಾದ್ರು ಹೇಳಿ ನೋಡು ವಿಷ್ಣುವರ್ಧನ್. ಇದು ಯಾರು ಜಡ್ಜ್ ಮಾಡುದಿಲ್ಲ, ಇಲ್ಲಿ ತಪ್ಪು ಹೇಳಿದ್ರೆ ಯಾರು ಜಡ್ಜ್ ಮಾಡಿದ್ರೆ ಹೇಳಿ. 2 ಲೈನ್ ಆಗ್ತದೆ, 2 ಲೈನ್ ಆಯ್ತಾ ನಿಮಗೋಸ್ಕರ. ಆಯ್ತಾಯ್ತು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿ ಕೊಡುವೆ, ಹೃದಯಾನ ಬಿಚ್ಚಿರುವೆ, ಪ್ರತಿ ಜನ್ಮ ಜನ್ಮದಲ್ಲೂ ನಿನ್ನ ಪ್ರೇಮಿಯಾಗಿರುವೆ. ನಂಗೆ ಓಕೆ ವಂಡರ್ಫುಲ್ ಆಂಟಿ. ಓಕೆ, ನೀವು ನಿಮ್ಮ ಚೈಲ್ಡ್ಹುಡ್ ಡೇಸ್, ನಿಮ್ಮ ಬಾಲ್ಯದ ದಿನಗಳು ಎಲ್ಲ ಹೇಗಿತ್ತು? ಬೆಳೆದಿದ್ದು ಎಲ್ಲ ಎಲ್ಲಿ ಕಲ್ತದ್ದು ಬೆಳೆದಿದ್ದು? ಬಾಲ್ಯದಂದ್ರೆ ನನಗೆ ಎಂತ ಸಹ ನೆನಪಿಲ್ಲ. ಅಂದ್ರೆ ತುಂಬಾ ಕಷ್ಟ. ನನ್ನ ಒಂದು ತಂದೆ ತಾಯಿಗೆ 8 ಮಂದಿ ಮಕ್ಕಳಿದ್ದೇವೆ ನಾವು. ಲಾಸ್ಟಿನವಳು ನಾವು, ನನ್ನ ತಂಗಿ ಮತ್ತು ನಾನು ಲಾಸ್ಟ್ನವಳು. 6 ಮಕ್ಕಳಾದ ನಂತರ ಹಾಗೆ ಅಮ್ಮನಿಗೆ ಸ್ವಲ್ಪ ಎಜುಕೇಶನ್ ಎಲ್ಲ ಕೊಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಯ್ತು ಅಮ್ಮನಿಗೆ. ಆದ್ರೂ ಸಹ ನನ್ನನ್ನು ಒಂದು 7th ತನಕ ಕಲಿಸಿದ್ರು. 7th ತನಕ ಕಲಿಸಾದ್ಮೇಲೆ ಮತ್ತೆ ನಾನು ಟ್ಯುಟೋರಿಯಲ್ಗೆ ಹೋದೆ. ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ತಾ ಸಂಜೆ ಹೊತ್ತಿಗೆ ಟ್ಯುಟೋರಿಯಲ್ಗೆಲ್ಲ ಹೋಗಿ ಒಂದು 10th ಪಾಸ್ ಮಾಡಿದೆ ಅಷ್ಟೇ. ಆದ್ರೆ ಸಹ 10th ಮಾಡಿದ್ರೆ ಸಹ ಯಾವ್ದಕ್ಕೆ ತೊಂದ್ರೆ ಇಲ್ಲ, ಏನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಸಹ ಗೊತ್ತು. ಅದು ಗೊತ್ತು ನಂಗೆ, ಗೊತ್ತುಂಟು, ಅದು ನಂಗೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ರೈಟ್. ಹಾಗಾದ್ರೆ ನೀವು 10th ತನಕ ಕಲ್ತಿದ್ದೀರಾ? ಕುಡ್ಲದಲ್ಲೇ? ಕುಡ್ಲದಲ್ಲೇ, ಮ್ಯಾಂಗ್ಳೂರಲ್ಲಿ. ಎಲ್ಲಿ ಮನೆ ಇದ್ದದ ಆಗ? ಬೋಳಾರದಲ್ಲಿ, ನಿಯರ್ ಮಂಗಳದೇವಿ ಟೆಂಪಲ್ ಅಲ್ಲೇ ಇದೆ. ಬೋಳಾರ ಶಾಲೆಯಲ್ಲಿ 7th ತನಕ ಕಲ್ತದ್ದು. ಮತ್ತೆ ಒಂದು 10th ನಾನು ಟ್ಯುಟೋರಿಯಲ್ಗೆ ಹೋಗಿ ಕಲ್ತದ್ದು. ಓಕೆ ರೈಟ್. ಈಗ ಓಕೆ, 10th ತನಕ ಟ್ಯುಟೋರಿಯಲ್ ಆದ ನಂತರ ಫಸ್ಟ್ ಜಾಬ್ ಹುಡುಕಿದ್ರ? ಆಗಲೇ 16 years ಅಲ್ಲಿ ನನಗೆ ಮದುವೆ ಮಾಡಿಬಿಟ್ಟಿದ್ದಾರೆ. ಅಷ್ಟು ಬೇಗ ಮದುವೆ ಏನಂತ ಗೊತ್ತಿಲ್ಲ. ಆವಾಗ ತಂದೆ ತಾಯಿ ಅಣ್ಣನವ್ರದ್ದು ಹಾಕಿದ ಗೆರೆ ದಾಟ್ಲಿಕ್ಕಿಲ್ಲ. ಕರೆಕ್ಟ್. ಆಗ ಅವರು ಹೇಳಿದಾಗೆ ನಂಗೆ ಎಂತ ಗೊತ್ತಿಲ್ಲ. ಹಾಗೆ
ನನ್ನನ್ನು ನೋಟಿಗೆ ಬಂದ ಹಸ್ಬೆಂಡ್ ಹೇಳಿದಾರಂತೆ, ಅವಳು ಎಂತ ಬರದೆ ಅರ್ಧ ಲಂಗ ಹಾಕಿಕೊಂಡು ಜಿಬಿಲಿ ಆಡ್ತಾ ಇದ್ದಾಳೆ, ಅವಳಿಗೆ ಎಂತ ಈ ಪ್ರಾಯದಲ್ಲಿ ಮದುವೆ ಅಂತ ನನ್ನ ಗಂಡನ ಹೇಳಿದಂತೆ. ಅದು ಸಾಧ್ಯ ಆಗಿದ್ದಾರೆ ಮದುವೆ ಮಾತ್ರ ನೋಡಿ ಅಂತ ಇವರು ಬೇಡ ಅಂತ. ಅತ್ತೆಗೆ ತುಂಬಾ ಇಷ್ಟ, ಸರಿಯಾ, ತುಂಬಾ ಚಂದ ಇದ್ದಾಳೆ, ಅವಳನ್ನ ಆಗು ಮಗ, ತೊಂದ್ರೆ ಇಲ್ಲ ಚಿಕ್ಕ ಪ್ರಾಯದ ಹಾಗೆ ಅಂತ ಸಲ್ಲ. ಈಗಿನ ಹಾಗೆ ಕಾನೂನು ಇರ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ಈಗ 22 ಅಲ್ಲದ ಆಗ್ಲಿಕ್ಕಿಲ್ಲ. ಕರೆಕ್ಟ್. ಮತ್ತೆ ಈಗ 30 ವರ್ಷ ಆದ್ರೆ ಸಹ ಹೇಳ್ತಾರೆ ಅವಳಿಗೆ ಪ್ರಾಯ ಆಗ್ಲಿಲ್ಲ, ಅವಳಿಗೆ ಪ್ರಾಯ ಆಗ್ಲಿಲ್ಲ. ನಾವು 22 ವರ್ಷದಲ್ಲಿ 22-23 ಮಕ್ಕಳನ್ನು ಎತ್ತಾಗಿದೆ. ಈಗ ನಮ್ಗೆ ಮತ್ತೆ ಪ್ರಾಯ ಆಗಿದೆ. ನನ್ನ ಪ್ರಾಯದಲ್ಲಿ ಮದ್ವೆ ಆಗದವರಿಗೆ ಈಗ ಹೇಳ್ತಾರೆ, ಅವಳಿಗೆ ಪ್ರಾಯ ಆಗ್ಲಿಲ್ಲಪ್ಪ, 35 ವರ್ಷ ಆದದ. ಬಟ್ ಯು ಆರ್ ಸ್ಟಿಲ್ ವೆರಿ ಯಂಗ್ ಆಂಟಿ, ತುಂಬಾ ಯಂಗ್ ಇದ್ದೀರಿ ನೀವು. ಟಚ್ವುಡ್ ಅಲ್ವಾ, ವಾಟ್ ಯು ಸೇ? ಹೌದು. ಓಕೆ, ಸೊ ಸ್ಟಡೀಸ್ ಎಲ್ಲ ಮುಗಿತು, ಇಮಿಡಿಯೇಟ್ಲಿ ಮದುವೆ ಆದ್ರೆ ಸಂಸಾರದ ಒಂದು ಎಂತ ಚೌಕಟ್ಟಿನಲ್ಲಿ ಅದ್ರಲ್ಲೇ ಚೌಕಟ್ಟಿನಲ್ಲಿ ಏನ್ ತೊಂದ್ರೆ ಇಲ್ಲ. ನನ್ನ ಗಂಡ ಒಳ್ಳೆದು ಬಾಂಬೆಯಲ್ಲಿ ಒಂದು ಹೋಟೆಲ್ ಅಲ್ಲಿ ಮ್ಯಾನೇಜರ್ ಆಗಿದ್ರು. ವೆರಿ ನೈಸ್. ನಾನು 2 ಮಕ್ಕಳ ತಾಯಿ ಆದೆ. ಹೀಗೆ ತಾಯಿ ಮನೇಲೆ ಇದ್ದೆ ಹೆಚ್ಚಾಗಿ, ಅಂದ್ರೆ ಅವರು ಬಾಂಬೆಯಲ್ಲಿ ಇದ್ರು. ಮತ್ತು ನನ್ನ ಅಣ್ಣನವರು ಇಬ್ರು ಸಹ ಲಾರಿ ಬಸ್ ಡ್ರೈವರ್ ಆಗಿದ್ರು, ಬಾಂಬೆ ಬಸ್ ಡ್ರೈವರ್, ಪೆಂಡ್ರಫೆಂಟದಲ್ಲಿ. ಹಾಗೆ ಇವರು ಖುಷಿ ಪ್ರಕಾರ ಬರ್ತಾ ಇದ್ರು, ಹೋಗ್ತಾ ಇದ್ರು, ಜೊತೆಯನ್ನು ನೋಡ್ತಾ ಇದ್ರು, ಹೋಗ್ತಾ ಇದ್ರು. ಹಾಗೆ 3 ಮಕ್ಕಳಾಯಿದೆ. ನಾಟಿ. ಈಗ ಈಗ ಆಂಟಿ ಅದು ಒಂದು ಜೋಕ್ಸ್ ಇಲ್ಲ, ಹೇಳಿ. ಎಂತ ಗೊತ್ತಾ, ಮದುವೆದ ದಿನವೇ ಗಂಡ ಹುಡುಗಿ ಬೇಡ ಅಂತ ಬಿಟ್ಟು ಹೋಗಿದ್ದಾನಂತೆ. ಬಿಟ್ಟು ಹೋದ ಮೇಲೆ ಅವಳಿಗೆ 2 ಮಕ್ಕಳಾಗಿದೆ. ಅದಕ್ಕೆ ಯಾರೋ ಒಬ್ಬ ನಿಮಗೆ ಬಂದು ಕೇಳಿದ್ನಂತೆ, ನಿಮ್ಮ ಮದುವೆ ದಿನ ಗಂಡ ಬಿಟ್ಟು ಹೋಗಿದ್ದಾನಲ್ಲ, ಮತ್ತೆ ಇದು 2 ಮಕ್ಕಳಿಗೆ ಆದದ್ದು ಅಂತ. ಅದಕ್ಕೆ ಅವಳು ಹೇಳುದಂತೆ, ಅದನ್ನ ಸಾರಿ ಕೇಳಲಿಕ್ಕೆ ಆಗಾಗ ಬರ್ತಾ ಇದ್ರು ಮನೆಗೆ. ಸಾರಿ ಕೇಳಲಿಕ್ಕೆ 1 ಮಕ್ಕಳಾಗಿದೆ. ಭಾರಿ ಕಾಸ್ಟ್ಲಿ ಆಗಿದೆ ಸಾರಿ ಇವರದು ಅಲ್ವಾ? ಹಾಗೆ ಅಲ್ಲ ಆಂಟಿ, ಈಗ ನೀವು ಓಕೆ, ನಿಮ್ಗೊಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಿಮ್ಗೊಂದು ಏಮ್ ಇರ್ಲಿಲ್ವಾ? ಅಂದ್ರೆ ಹೇಳ್ತಾರಲ್ಲ, ಈಗ ನಂಗೆ ಒಂದು ಡಾಕ್ಟರ್ ಆಗ್ಬೇಕು, ನಂಗೊಂದು ಟೀಚರ್ ಆಗ್ಬೇಕು ಅಲ್ವಾ, ಆ ತರದ್ದು ಒಂದು ಆಸೆ ಇದ್ದಿರ್ತದೆ. ನೀವು ಸ್ಕೂಲಲ್ಲಿ ಹೋಗ್ತಿರ್ಬೇಕು ಅಂತ ಒಂದು ಆಸೆಗಳು ಯಾವ್ದಾದ್ರು ಇದ್ದದು? ನನಗೆ ಅಂದ್ರೆ ಸಿಂಗರ್ ಆಗ್ಬೇಕಂತ ಮೊದ್ಲಿಂದ ಒಂದು ಆಸೆ. ಓಕೆ, ನಾನೊಂದು 7th ಅಲ್ಲಿ ಇರುವಾಗಲೇ ನಾನು ಅಷ್ಟು ಚಂದ, ಎಷ್ಟು ಚೆನ್ನಾಗಿ ವಯಸ್ಸಿನಾಗೆ ನಾನು ಸಿಂಗ್ ಮಾಡ್ತಾ ಇದ್ದೆ ತುಂಬಾ. ಮತ್ತೆ ಆವಾಗಲೇ ನಂಗೆ ಬರೆಯೋದೆಲ್ಲ ತುಂಬಾ ಇಂಟ್ರೆಸ್ಟ್. ಕವನ, ಕವಿತೆ, ಸಾಂಗ್, ಹಿಂದಿ ಪದ್ಯ ಉಂಟಲ್ಲ, ಹಿಂದಿ ನಂಗೆ ಕರೆಕ್ಟ್ ಆಗಿ ಬರುದಿಲ್ಲ, ಅದೆಂತ ಅರ್ಥನೇ ಗೊತ್ತಾಗುದಿಲ್ಲ. ಈಗ ಸಹ ಕಷ್ಟ, ಆದ್ರೆ ಸಹ ಪದ್ಯ ಹೇಳ್ತೇನೆ, ಸಾಂಗ್ ಹೇಳ್ತೇನೆ. ಅದ್ರ ಟಪ್ಪಿಗೆ ನಾನು ತುಳುವಿನಲ್ಲಿ ಬರೀತೇನೆ. ಹಾಗೆ ಬರೀತಲ್ಲ ಇದ್ದೆ. ಸಿಂಗರ್ ಆಗ್ಬೇಕು ಅನ್ನೋ ಆಸೆ ಈಡೇರಿದೆಯಾ ಇಲ್ಲವಾ? ಈಗ ಈಡೇರ್ತಾ ಇದೆ, ಮೊದ್ಲೇ ಈಡೇರ್ಲಿಲ್ಲ. ಬಟ್ ಯು ಆರ್ ಹ್ಯಾಪಿ ಅಲ್ಲ? ಹ್ಯಾಪಿ, ಏನ್ ತೊಂದ್ರೆ ಇಲ್ಲ. ಆಗ ಈಡೇರ್ಲಿಕ್ಕೆ ಆಗದಿರುವಂತಹ ಆಸೆಗಳನ್ನ ಈಗ ವೆರಿ ಗುಡ್, ವೆರಿ ಗುಡ್. ಅದೇ ಯಾಕೆಂದ್ರೆ ಒಂದು ಕವಿಗೋಷ್ಠಿಯಲ್ಲಿ ಒಂದು ಚಿಕ್ಕ ಹುಡುಗಿ, ಒಂದು 7 ವರ್ಷ ಆಗ್ಬೋದು, ನನ್ನ ಹಾಗೆ ನಾನು ಹೇಗೆ ಸಿಂಗ್ ಹಾಡ್ತಾ ಇದ್ದೆ ಹಾಗೆ ಅವಳು ಆಡಿದ್ಲು. ಅದ ಹಾಡು ಹೇಳಿದ್ದು ಸುಳ್ಳಾಗಬಹುದ. ಈಗ ನನ್ಗೆ ಒಂದು 30-35 ವರ್ಷದಲ್ಲಿ ನಾನು ಕವಿಗೋಷ್ಠಿ ಮಾತಾಡುವಾಗ ಆ ಹುಡುಗಿ ಅದೇ ಸಾಂಗ್ ಹೇಳಿತ್ತು. ಸಾಂಗ್ ಆದ್ಮೇಲೆ ಅವಳ ಎಷ್ಟು ಚಂದ ಎತ್ತಿ ಟೇಬಲ್ ಅಲ್ಲಿ ಕೂತ್ಕೊಳ್ಳಿಸಿ ಅವಳಿಗೆ ಹೂವಿನ ಹಾರ ಹಾಕಿ ಶಾಲ್ ಹಾಕಿ ಎಂತ ಸನ್ಮಾನ ಮಾಡಿದ್ರು ಗೊತ್ತಾ? ಅದು ನಿಮ್ಮ ಟೈಮ್ ಅಲ್ಲಿ ನೀವು ಆಗ ಆಡುವಾಗ ಯಾರು ಪ್ರೋತ್ಸಾಹ ಮಾಡಲಿಲ್ಲ, ಒಂದು ಮಿಸ್ ಮಾಡಿದೆ. ನಾನು ಕವಿತೆ ಓದುವುದನ್ನು ಬಿಟ್ಟು ನನ್ನನ್ನು ಕರೆದ್ರು, ನಾನು ಸ್ಟೇಜಿಗೆ ಹೋಗುವಾಗ ನಾನು ಅವಳ ಬಗ್ಗೆ ಹೇಳಿದೆ, ಮಗ ನಿನ್ನಷ್ಟು ದೊಡ್ಡದಿರುವಾಗ ನಾನ್ ಸಹ ಇದೇ ಹಾಡನ್ನು ನೀನ್ ಹೇಗೆ ಆಡಿದ್ಯಾ ಹಾಗೇನೆ ನಾನ್ ಸಹ ಆಡಿದ್ದೇನೆ. ಆದ್ರೆ ನನಗೆ ಬೆನ್ನು ತಟ್ಟುವವರು ಯಾರು ಇರ್ಲಿಲ್ಲ, ಗೊತ್ತಾಯ್ತಲ್ಲ. ಇನ್ನ ಹಾಗೆ ಆವಾಗ್ಲೇ ನಂಗೆ ಪ್ರೋತ್ಸಾಹ ಮಾಡ್ತಿದ್ರೆ ನಾನೀಗ ದೊಡ್ಡ ಸಿಂಗರ್ ಆಗ್ತಿದ್ದೇನೋ ಏನೋ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಂಡ್ ಹಾಗೆ ಇನ್ನಷ್ಟು ಕೇಳ್ಬೇಕು ಅಂತಂದ್ರೆ, ನೀವು ಆಟೋ ಬಿಡಬೇಕು ಅಥವಾ ನಾನು ಸ್ವಾವಲಂಬಿ ಆಗ್ಬೇಕು, ಪರಾವಲಂಬಿ ಆಗ್ಬಾರ್ದು, ನನ್ನ ಮೇಲೆ ನಾನೇ, ನನ್ನ ಖರ್ಚು ನಾನು, ಐ ಬಿಲೀವ್ ನಾನು ಕೇಳಿ ಕೂಡ ಇದ್ದೆ. ಆಂಟಿ ನೀವು ರಿಕ್ಷಾ ಬಿಡ್ತೀರಿ ಅಂತ ಕೇಳ್ಪಟ್ಟೆ. ಹೌದು, ಲೈಕ್ ನೀವ್ ಎಂತ ಅದು ಪ್ಯಾಷನಿಗೆ ಓಡಿಸುದ? ಸುಮ್ಮನೆ ಕೆಲವರು ಎಂತ ಗೊತ್ತುಂಟ ಆಂಟಿ, ಈಗ ರಿಕ್ಷಾ ಅಂತ ತಗೊಳ್ತಾರೆ, ಅವ್ರ ಪ್ಯಾಷನಿಗೆ ಅಂತ ಓಡಿಸ್ತಾರೆ, ಬಾಡಿಗೆ ಅಂತ ಹೋಗುದಿಲ್ಲ. ಐ ಥಿಂಕ್ ಈ ರೀಸೆಂಟ್ ಡೇಸ್ ಅಲ್ಲಿ ಫಸ್ಟ್ ನಾನು ನಿಮ್ಮನ್ನೇ ನೋಡಿದ ಅಂತ, ಇಲ್ಲಿ ಕುಡ್ಲದಲ್ಲಿ ನಾನೊಂದು ಆಟೋ ಚಲಾಯಿಸುವ ಮಹಿಳೆ ಅಂತ ಹೇಳಿದ್ರೆ ನಿಮ್ಮನ್ನೇ ನೋಡಿದ್ದು. ತುಂಬಾ ಜನ ಇದ್ದಾರೆ, ಇಲ್ಲ ಹೇಳುದಿಲ್ಲ ನಾನು,
ನಾನು ನೋಡ್ಲಿಲ್ಲ ಅಷ್ಟೇ, ವಿಷಯ ಅಷ್ಟೇ. ಆದ್ರೆ ಫಸ್ಟ್ ಟೈಮ್ ನಿಮ್ಮ ಹತ್ರ ನಾನು ಕೇಳುದು, ಹೇಗೆ ಇದೊಂದು ತಲೆಗೆ ಬಂತು ಈ ಪ್ಲಾನ್? ಹೇಗೆಂದ್ರೆ ಅದೀಗ ಒಂದು 2-3 ಮಂದಿ ಇದ್ದಾರೆ, ಲೇಡೀಸ್ ಇದ್ದಾರೆ. ನನ್ಗೆ ಅಂದ್ರೆ ಮೊದ್ಲಿಗೆ ಅಂತ ಸಹ ಯಾವ್ದು ನಾನು ಹೇಳಿದ್ ಯಾವ್ದು ಅಸಾಧ್ಯ ಅಂತ ಇರ್ಬಾರ್ದು. ನನಗೆ ಒಂದೇ ಅಸಾಧ್ಯವನ್ನು ಸಾಧ್ಯ ಮಾಡಿ ನಾವು ತೋರಿಸ್ಬೇಕು, ಗೊತ್ತಾಯ್ತಾ? ಯಾವ ರಂಗದಲ್ಲೂ ಕೂಡ ನಾನು ಹಿಂದೆ ಜರಿದವಳಲ್ಲ, ಗೊತ್ತಾಯ್ತಾ? ನಾನು ಯಕ್ಷಗಾನ ಮಾಡಿದ್ರೆ ನಾನು ಅಷ್ಟು ದಿಗಿನ ತೆಗೆದಿದ್ದೆ, ವಿಸಿಲ್ ಆಗ್ತಾ ಇದ್ರು. ಹೌದಾ? ಅಂದ್ರೆ ಹೆಂಗಸ್ ಅಂತ ಗೊತ್ತಿರ್ಲಿಲ್ಲ ಅವರಿಗೆ, ಅಂದ್ರೆ ಫುಂಡು ವೇಷ ಇದೆಲ್ಲ ದೊಡ್ಡ ಮೀಸೆ. ಈಗ ನನ್ನ ಫ್ರೆಂಡ್ಸ್ ಅವ್ರು ಬಂದ್ರೆ ಅವರನ್ನು ಮಾತಾಡ್ಲಿಕ್ಕೆ ಅಂತಂದ್ರೆ ಅವ್ರು ಓಡ್ತಾ ಇದ್ರು. ಸರಿ ಸರಿ, ಯಾಕಂದ್ರೆ ಗಂಡಸ್ ಅಂತ. ಓಕೆ, ನೀವು ಕಲ್ತಿದ್ದೀರಾ ಆಂಟಿ? ಕಲ್ತಿದ್ದೇನೆ. ಮತ್ತೆ ಎಷ್ಟು ದಿಗಿನ ಹೊಡಿತೀರಿ? ನಾನು ಒಂದು ಎಷ್ಟು ಎಲ್ಲರಿಗಿಂತ ಎಲ್ಲರೂ ಹೆಂಗಸರಲ್ಲ, 4-5 ತೆಗೆದ್ರೆ ನಾನು 10 ತೆಗಿತಿದ್ರಿ. ಅಷ್ಟು ನನ್ಗೆ ಎಲ್ಲ ಸಹ ನನ್ಗೆ ಸಾಧನೆ ಮಾಡಿ ತೋರಿಸ್ಬೇಕಂತಲೇ ನಾನು ಹೇಳುದು. ಈಗ ನನ್ನೊಟ್ಟಿಗೆ ನನ್ನ ಈ ಹಠದಲ್ಲಿ ಕೂಡ ಫ್ರೆಂಡ್ಸ್ ನವ್ರು ಬಂದ್ರೆ ಸಹ ನಾನು ಹೇಳ್ತೇನೆ, ನೀವು ನನ್ನನ್ನೇ ನೋಡುದಲ್ಲ, ನೀವು ಸಹ ಇನ್ನು ಆಟ ಬಿಡ್ಲಿಕ್ಕೆ ಕಲಿಬೇಕು ಅಂತ ನಾನು ಹೇಳುದು. ಫ್ರೆಂಡ್ಸ್ ನವರು ಹಿಂದೆ ಎಲ್ಲ ಯಾರಾದ್ರೂ ಬಂದು ಕೂಡ ಸ್ಟೂಡೆಂಟ್ಸ್ ನವರೆಲ್ಲ ಕೂತ್ಕೊಳ್ತಾರಲ್ಲ, ಅವ್ರಿಗೆ ಆಕ್ಷೇಪ ಆಗ್ತದೆ, ಆಂಟಿ ನೀವು ರಿಕ್ಷಾ ಬೀಳುದು. ಅದೇ ಆಬ್ವಿಯಸ್ಲಿ ಇವನ್ ಐ ವಾಸ್ ಶಾಕ್ಡ್. ಬೈ ದ ವೇ ಆಡಿಯನ್ಸ್ ಗೆ ಒಂದು ಇನ್ಫಾರ್ಮೇಶನ್, ಯಾರು ಕುಡ್ಲದವರೆಲ್ಲ ಹೊರಗಿದ್ದವರು, ಜಸ್ಟ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲದಿದ್ರೆ, ದಿಗಿನೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಟರ್ನ್ಸ್ ತೆಗಿತೇವೆ ನಾವು. ಅಂದ್ರೆ ಎಲ್ಲ ಒಂದು ಎಂತ ಹೇಳ್ತಾರೆ, ಒಂದು ಪ್ರವೇಶ ಆಗುವಾಗ ಆಗಿರಬಹುದು, ಆ ಒಂದು ಡಾನ್ಸ್ ಅಂತ ಬರ್ತದೆ, ಒಂದು ರಾಗದಲ್ಲಿ ತಾಳದಲ್ಲಿ ಕುಣಿಯುವಂತದ್ದು. ಅದು ಮಾಡುವಾಗ ಒಂದು ದಿಗಿನ ಅಂದ್ರೆ ಟರ್ನ್ಸ್ ತೆಗೆಯುವಂಥದ್ದು, 1 ಮಿನಿಟ್ ಅಲ್ಲಿ ಎಷ್ಟು ಸರಿ ಸುತ್ತಾರೆ ಅಂತ ನೋಡಿ. ಅದು ಆಂಟಿ ಹೇಳುದು ದಿಗಿನೆ ಅಂತ ಹೇಳಿ, ಆಯ್ತಾ? ಓಕೆ, ವೆರಿ ನೈಸ್. ಈಗ ಆಂಟಿ, ಈಗ ಮಹಿಳೆ ಆಗಿ ಆಟೋ ಚಲಾಯಿಸೋದು ಮಾತ್ರ ಅಂತಲ್ಲ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಕೂಡ ಅಷ್ಟೇ ಹೆಂಗಸರಿಗೆ ಸ್ವಲ್ಪ ಚಾಲೆಂಜ್. ಸೊ ಅಂತ ಒಂದು ಸವಾಲಾತುಗಳು ಎದುರಿಸುವಾಗ ಮನಸ್ಸಿಗೆ ಗಾಯ ಉಂಟು ಮಾಡಿದಂತ ಯಾವ್ದಾದ್ರು ಉಂಟಾ? ಹಾಗೇನಿಲ್ಲ, ನನಗೆ ಆಟೋ ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 10 ತಿಂಗಳಾಗ್ತಾ ಬಂತು. ಓಕೆ. ಆದ್ರೂ ಎಲ್ಲರೂ ಗಂಡಸರಾಗ್ಲಿ ಸ್ಕೂಟರ್ ಅಲ್ಲಿ ಹೋಗುವವರಾಗ್ಲಿ ಎಲ್ಲರೂ ನಿಂತು ಹೀಗೆ ಮಾಡುದಲ್ಲದೆ ಓಡಿಸುದಂದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ, ತುಂಬಾ ಖುಷಿನೇ ಎಲ್ಲರಿಗೆ ಸಹ. ಎಂತದ್ದು ಹೇಳಿದ್ರೆ ಸಹ ಅದಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಗೊತ್ತುಂಟು? ನಮ್ಗೆ ಗೊತ್ತುಂಟು. ಮರಿಲಿಕ್ಕೆ ಆಗುದಿಲ್ಲ ಅಂತ ಒಂದು ನೋವು ಕೊಟ್ಟು ಬಿಟ್ಟಿದೆ ಅಂತ ಒಂದು ಮ್ಯಾಟರ್ ಏನಾದ್ರು ಉಂಟಾ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂತ ಇಲ್ಲ, ಮ್ಯಾಟರ್ ಹಾಗೆ ಏನಿಲ್ಲ, ಅಂತ ಒಂದು ಸೀರಿಯಸ್ ಮ್ಯಾಟರ್ ತನಕ ಹೋಗ್ಲಿಲ್ಲ, ಕಾಮಿಡಿ ಮ್ಯಾಟರ್. ಯಾಕಂದ್ರೆ ನಾನು ತುಂಬಾ ಜಾಲಿಯಲ್ಲೇ ಇರ್ತೇನಲ್ಲ, ಯಾರು ಒಂದು ಸ್ವಲ್ಪ ಜೋರ್ ಮಾತಾಡಿಸಿದ್ರೆ ನಾನು ಅವರನ್ನ ನೆಗಾಡಿಸ್ತೇನೆ. ಅಲ್ಲಿಗೆ ಅದು ಸ್ಟೇಬಲ್. ಅವರ ಮುಖ ಕಪ್ಪಾಗಿ ರ್ಯಾಶಾಗಿ ಏನಾದ್ರು ಮಾತಾಡಿದ್ರೆ ಅವರಿಗೆ ಕೂಡಲೇ ಕಪ್ಪಾಗುದು ಹೇಗೆ ತೋರಿಸಿ, ಮುಖ ಕಪ್ಪಾಗುದು ಹೇಗೆ ತೋರಿಸಿ. ಕೆಲವರು ಆಕ್ಷನ್ ಮಾಡ್ಬೇಕು, ಅಲ್ಲಿ ನೋಡಿ. ಯಾರಾದ್ರೂ ಮುಖ ಕಪ್ಪಾಗಿ ಹೇಗೆ ಮಾತಾಡಿದ್ರೆ ಅದಕ್ಕೆ ನಾನು ಸರಿಯಾದ ರಿಪ್ಲೈ ಕೊಡ್ತೇನೆ. ಕೆಲವರು ಇದ್ದಾರಲ್ಲ ಕರಡಿ ತರ, ಅಂತವರಿಗೆಲ್ಲ ನಾನೇನು ಎದುರೋಳಲ್ಲ, ಗೊತ್ತಾಯ್ತಲ್ಲ? ವೆರಿ ಗುಡ್ ಆಂಟಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ, ನಾನು ಆದ್ರೂ ಇವರ ರೀತಿ ಆಗ್ಬೇಕು ಅಂತ ಒಂದು ಜನ ಯಾರು? ಅಂತ ಒಂದು ಆಗ ಹೆಂಗಿರುವಾಗ ಬರ್ಲಿಲ್ಲ, ಈಗ ಏಜ್ ಆಗುವಾಗ ಬರ್ತದ, ಬಂದ್ರೆ ಈ ಸಾರ್ ಕೇರ್ ಮಾಡ್ತಾರೆ. ನೋ ಪಾಯಿಂಟ್. ಹಾಗಾದ್ರೆ ನಿಮ್ಮ ಇನ್ಸ್ಪಿರೇಷನ್ ನೀವೇ? ಹೌದೌದು, ಖುದ್ದು. ಸರಿ ಅಲ್ಲ? ವಿಚ್ ಇಸ್ ಗುಡ್ ಆಕ್ಚುಲಿ. ಸಬ್ಸ್ಕ್ರೈಬರ್ಸ್ಗೆಲ್ಲ ತಿಳಿಸ್ತೀರಾ ನಿಮ್ಮ ರೂಟೀನ್ ಹೇಗೆ? ನಾನು ಬೆಳಿಗ್ಗೆ ನನ್ನ ಮನೆಯಲ್ಲಿ ಎಲ್ಲ ಅಡಿಗೆ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿ ನಾನು ಅದು 11 ಗಂಟೆಗೆ ನನ್ನ ಮನೆಯಿಂದ ಹೊರಗೆ ಬರ್ತೇನೆ. ಮನೆಯಿಂದ ಹೊರಗೆ ಬರುವಾಗ ನಾನು ಸ್ವಲ್ಪ ಟಿಫಿನ್ ಇಟ್ಕೊಂಡು ಬರ್ತೇನೆ, ಯಾಕೆಂದ್ರೆ ನಂಗೆ ಹೋಟೆಲ್ಗೆಲ್ಲ ಹೋಗ್ಲಿಕ್ಕೆ ಸರಿ ಆಗಲ್ಲ. ಹಾಗೆ ಬಂದು ಸೀದಾ ಪಚ್ಚನಡಿ ಬಂದವಳು ಸೀದಾ ಫಸ್ಟ್ ಕುದ್ರೋಳಿ ಟೆಂಪಲ್ ಗೆ ಹೋಗ್ತೇನೆ. ಕುದ್ರೋಳಿ ಟೆಂಪಲ್ ನಿಂದ ಯಾರು ಜನ ಸಿಕ್ಕದಿದ್ರೆ ಸೀದಾ ಲೇಡಿ ಕ್ವಶನ್ ಗೆ ಹೋಗ್ತೇನೆ. ಲೇಡಿ ಕ್ವಶನ್ ಅಲ್ಲಿ ಯಾರು ಜನ ಸಿಕ್ಕದಿದ್ರೆ ಸೀದಾ ಕೋರಮಾಲ್ ತನಕ ಹೋಗ್ತೇನೆ. ಕೋರಮಾಲಲ್ಲಿ ಯಾರು ಸಿಕ್ಕದಿದ್ರೆ ಅಲ್ಲಿ ಪಾಂಡೇಶ್ವರ ಮಾಲಿಂಗೇಶ್ವರ ಸಿಗ್ತಾನೆ ನನಗೆ. ಅವನಿಗೊಂದು ಹೀಗೆ ಕೈ ಮುಗಿತೇನೆ, ತಂದೆ ಕಾಪಾಡು ಯಾರು ಸಿಕ್ಲಿಲ್ಲ ಅಂತ. ಸೊ ಬಾಡಿಗೆ ಹಾಗೆ ಹುಡುಕುದು, ಲೈಕ್ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಗೆ ಹೋಗ್ತಾ 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 ಅಂದ್ರೆ ಎಲ್ಲರೂ ವೇಟ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ನಂಗೆ ಅದು ಒಳ್ಳೆ ಆಗುದಿಲ್ಲ. ಸರಿ, ಯಾರು ಒಬ್ರು ಸ್ಟೂಡೆಂಟ್ಸ್ ಅವರ ಅಜ್ಜ ಆದರ್ಶ ದಂಪತಿಗಳ ಲವರ್ಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾರೆ. ಅವರೆಲ್ಲ ಸಿಕ್ಕಿದ್ರೆ ಕೂತ್ಕೊಂಡು ನಾನು ಸಹ ಎಂಜಾಯ್ ಮಾಡಿಕೊಂಡು ಹೋಗ್ತೀನಿ. ವೆರಿ ಗುಡ್. ಮತ್ತೆ ನಾನು 11 o'clock ನಿಂದ ಸಂಜೆ 6 o'clock ತನಕ ನಾನು ಬಾಡಿಗೆ ಬರ್ತೇನೆ. ಮತ್ತೆ ನಾನು ಮಾಡುದಿಲ್ಲ, ತುಂಬಾ ಇದು ಮಾಡುದಿಲ್ಲ, ಮಾಡುದಿಲ್ಲ. 6 o'clock ನಂತರ ನೀವು ನಾನು ಎಲ್ಲ ಟೆಂಪಲ್ ಗೆ ಹೋಗಿ ಭಜನೆ ಮಾಡ್ತಾರೆ 1.5 ಗಂಟೆ. ಓಕೆ, ಎಲ್ಲಿ ಎಲ್ಲ ಟೆಂಪಲ್ ಗೆ ಹೋಗ್ತೀರಿ?
ನಾನು ಸೋಮವಾರ ಪಾಂಡೇಶ್ವರ, ಹಾ. ಮಂಗಳವಾರ ಒಂದಿಲ್ಲ, ಹಾ. ಬುಧವಾರ ಶಂಕರ್ ನಾರಾಯಣ ಆಚೆ ಪಾಂಡೇಶ್ವರದ ಆಚೆ, ಹಾ. ಮತ್ತೆ ಗುರುವಾರ ಸಾಯಿ ಮಂದಿರ, ಹಾ. ಏನಾದ್ರೆ ಕುದ್ರೋಳಿ, ಹಾ. ಶುಕ್ರವಾರ ಅಂತೂ ಟೆಂಪಲ್ ಉಂಟೆ ಮಾರಿಗುಡಿ ಅದು ಇದು ಅಂತ. ಶನಿವಾರ ಒಂದಿಲ್ಲ, ಮತ್ತು ಸಂಡೇ ಬೆಳಿಗ್ಗೆ ಕುದ್ರೋಳಿ ದೇವಸ್ಥಾನ, ಸಂಡೇ ಭಗವತಿ ಕುದ್ರೋಳಿ ದೇವಸ್ಥಾನ, ಹಾ. ಭಗವತಿ ದೇವಸ್ಥಾನ ಗೊತ್ತಾಯ್ತು ನನಗೆ. ಎರಡು ಹಾಗೆ ಮನೆಗೆ ಒಂದು 8-8:30 ಒಂದು ಮುಟ್ಟುತ್ತೇನೆ. ಮತ್ತೆ ಊಟ ಮಾಡಿ ಒಂದು ಮೈ ಸ್ವಲ್ಪ ಫ್ರೆಶ್ ಆಗಿ ದೇವರಿಗೆ ಒಂದು ಕೈ ಮುಗಿದು, ಮತ್ತೆ ಎಂತಾದ್ರೂ ಇದ್ರೆ ಬಾಳೆಹಣ್ಣ, ಒಂದು ಸ್ವಲ್ಪ ಹಾಲ ಇದ್ರೆ ಕುಡಿದು ಸ್ವಲ್ಪ ವಾಟ್ಸಪ್ ನೋಡ್ತೇನೆ. ಮತ್ತೆ 10-10:30 ಮಲಗ್ತೇನೆ. ಬೆಳಗ್ಗೆ ಎದ್ದೇಳುದು ಎಷ್ಟು? ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗ್ತದೆ, 6-7 ಗಂಟೆ ಆಗ್ತದೆ. ದಟ್ ಇಸ್ ಓಕೆ ಆಂಟಿ, ಗುಡ್. ಬೆಳಿಗ್ಗೆ ಅಷ್ಟು 4 ಗಂಟೆಗೆ ಎದ್ದೇಳ್ತೀರಿ ನೀವು? ಆಟೋವೇ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ? ಆಟ ಅಂದ್ರೆ ಇದು ಅದೇ ಕಾರ್ ಇತ್ತು ನನಗೆ. ನಾನು ಅದು ವಾರಕ್ಕೊಂದ್ಸಲ ನಾನು ಭಜನೆಗೆಲ್ಲ ಕೊಂಡೋಗ್ತಾ ಇದ್ದೆ. ನಾನು ಕುದ್ರೋಳಿ ದೇವಸ್ಥಾನದಲ್ಲಿ 10 ಗಂಟೆಗೆ ಕಾರ್ ಇಟ್ಟು ಒಳಗೆ ಹೋದ್ರೆ ಹೊರಗೆ ಬರುವಾಗ ಫುಲ್ ಕಾರ್ ಬ್ಲಾಕ್, 3 ಮದ್ವೆ. ಯಾರನ್ನು ಹುಡುಕುದು ಕಾರ್ ತೆಗಿಲಿಕ್ಕೆ? ನಾನು ಇಡೀ ಬಿಸಿಲಿಗೆ ಸುತ್ತಾಕುದು ಯಾರು ಬರ್ತಾರೆ ಕಾರ್ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಇದು ಸಾಕಾಗಿ ಹೋಯ್ತು ನನ್ಗೆ, ಇನ್ನು ಇದು ಬೇಡವೇ ಬೇಡ ಅಂತ. ಹಾಗೆ ಮತ್ತೆ ಬೆಳಿಗ್ಗೆ ಅದಕ್ಕೆ 500-1,000 ಪೆಟ್ರೋಲ್ ಹಾಕ್ಬೇಕು. ಸರಿ, ಕರೆಕ್ಟ್. ತೆಗಿಬೇಕಾದ್ರೆ ಮತ್ತೆ ಇದಕ್ಕೆ ಎಂತ ಇಲ್ಲ, 40 ರೂಪಾಯಿ ಚಾರ್ಜ್ ಮಾಡಿದ್ರೆ ಆಯ್ತು. ಸೂಪರ್. ಸೊ ನೀವು ಡಿಸೈಡ್ ಮಾಡಿದ್ದು ಕಾರ್ ಬೇಡ, ನಾನು ಕಾರ್ ಬೇಡ, ನಾನು ಆಟೋ ತೆಗಿತೇನೆ. ನನ್ಗೆ ಮಳೆ ಭಜನೆಗೆಲ್ಲ ಹೋಗ್ತಾ ಇರ್ತೇನಲ್ಲ, ಅರ್ಜೆಂಟ್ ನಂಗೆ ಮಳೆಗೆ ಸಾಕ್ತದೆ. ಇಲ್ಲ 2 ವೀಲರ್ ಅಲ್ಲಿ ಹೋದ್ರೆ ಅಲ್ಲೆಲ್ಲ ನಿಲ್ಬೇಕು. ನಾನು ರೈನ್ ಕೋಟ್ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ಅದಕ್ಕೆ 2 ವೀಲರ್ ಉಂಟು, ಕಾರನ್ನು ಕೊಟ್ಟೆ, ರಿಕ್ಷಾ ತಕೊಂಡೆ. ನನಗೆ ಮಳೆಗೆ ಹೋಗ್ಬೋದು, ಬಿಸಿಲಿಗೆ ಹೋಗ್ಬೋದು, ಸ್ವಲ್ಪ ರೆಸ್ಟ್ ಸಹ ಮಾಡ್ಬೋದು. ವೆರಿ ಟ್ರೂ. ಊಟ ಇದ್ರಲ್ಲಿ ಆಟೋದಲ್ಲಿ ರಿಕ್ಷಾ ಇದು ಊಟ ಎಲ್ಲ ಮಾಡುದು. ಹೌದು, ಮಧ್ಯಾಹ್ನ ಒಳ್ಳೇದು. ಮನೆಯಿಂದ ಟಿಫಿನ್ ತಗೊಂಡು ಹೋಗ್ತೀರಾ? ಟಿಫಿನ್ ತಗೊಂಡು ಹೋಗ್ತೀರಾ ಮನೆಯಿಂದ? ಕೊಂಡೋಗ್ತೀರಿ. ಓಕೆ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ಮಗ, ಮಗಳು, ನಾನು ಎಲ್ಲ ಇದ್ದೇವೆ. ಜಾಯಿಂಟ್ ಫ್ಯಾಮಿಲಿ ಅಲ್ಲ, ನೀವೇ ಇಷ್ಟೇ ಜನ? ಓಕೆ, ರೈಟ್. ಈಗ ಆಂಟಿ, ನೀವು ಆಟೋ ಬಿಡ್ತೇನೆ, ಆಟೋಗೆ ಬಾಡಿಗೆ ಹೋಗ್ತೇನೆ ಅಂತ ಹೇಳುವಾಗ ನಿಮ್ಮ ಮನೆಯವರ ರಿಯಾಕ್ಷನ್ಸ್ ಹೇಗೆ? ನನ್ನ ಮನೆಯವರವರಿಗೆ ತುಂಬಾ ನಾಚಿಕೆ. ನಾನು ಹೇಳುದು, ಒಂದೊಂದ್ಸಲ ಏನಾದ್ರು ಸಾಮಾನ್ ತರ್ಲಿಕ್ಕಿದ್ರೆ ನಾನು ಆಟೋ ಬಿಡ್ತೇನೆ, ನೀವು ಹಿಂದೆ ಕೂತ್ಕೊಳ್ಳಿ ಅಂತ ಹೇಳುದು. ಮಗ ಮತ್ತು ನನ್ನ ಹಸ್ಬೆಂಡ್ ಅಲ್ಲ, ನೀನ್ ಆಟೋ ಬಿಟ್ಟು ಬರ್ಬೇಡ, ಬೇರೆ ಆಟೋದಲ್ಲಿ ನಾವು ಹೋಗುವ ಬಾಡಿಗೆಗೆ, ನೀನ್ ಬಿಡ್ಬಿಟ್ಟು ಅವ್ರಿಗೆ ನಾಚಿಕೆ ಆಗ್ತದೆ ಹಿಂದೆ ಕೂತ್ಕೊಳ್ಳಿಕ್ಕೆ. ನೀವು ಬಿಡುದಲ್ಲ, ಅವರಿಗೆ ಬಿಡ್ಲಿಕ್ಕೆ ಗೊತ್ತುಂಟು. ನೀವು ಬಿಡ್ತೇನೆ ಅಂತ ಹೇಳುವ, ಬೇಡ ನಾವು ಬೇರೆ ಆಟೋದಲ್ಲಿ ಬಾಡಿಗೆಗೆ ಹೋಗುವ ಅಂತ ಹೇಳ್ತಾರೆ. ಆಕ್ಚುಲಿ ಇಟ್ ಇಸ್ ಅ ಪ್ರೌಡ್ ಫೀಲಿಂಗ್ ಅಲ್ವಾ? ನಾನ್ ಪರ್ಸನಲಿ ಹೇಳುದು, ನಾನು ಎಂಜಾಯ್ ಮಾಡ್ತೇನೆ, ಬಿಕಾಸ್ ಇಟ್ಸ್ ಸೋ ಡಿಫ್ರೆಂಟ್ ಫೀಲಿಂಗ್. ಅಂದ್ರೆ ಈಗ ಒಂದು ಲೇಡಿ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡು ನಾನು ನಿನ್ನನ್ನು ತಲುಪಿಸ್ತೇನೆ, ನಿಂಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹೇಳು, ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಒಂಥರ ಒಂದು ಜಾಲಿ ನನಗೆ. ಐ ಥಿಂಕ್ ನಂಗೆ ಅದು ಎಂಜಾಯ್ಮೆಂಟ್, ಆ ಒಂದು ಫೀಲಿಂಗ್. ಸೊ ನನಗೆ ತುಂಬಾ ಇನ್ಸ್ಪೈರ್ ಆಂಟಿ. ಯು ಆರ್ ಆಲ್ಸೋ ವೆರಿ ಇನ್ಸ್ಪೈರಿಂಗ್ ಪರ್ಸನ್. ನಂಗೆ ಸತ್ಯ ಹೇಳ್ಬೇಕು ಅಂತಂದ್ರೆ, ನಾನು ಯಾವತ್ತು ನನ್ನ ಅತ್ತೆ ಹತ್ರ ಹೇಳ್ತಾ ಇರ್ತೇನೆ ಆಯ್ತಾ, ಸುಖ ಆಂಟಿ ಸೂಪರ್ ಅಲ್ಲ, ಐ ಮೀನ್ ಕೆಲಸ ಮಾಡ್ತಾರೆ, ಅವರು ನೋಡ್ಕೊಳ್ತಾರೆ, ಅವರಿಗೆ ನಾವು ಅಲ್ಕುಲ್ಕು ಅಂತ ಹೇಳ್ತೇವೆ. ಅಲ್ಕುಲ್ಕು ಅಂತ ಹೇಳಿದ್ರೆ ನಾಚಿಗೆ ಒಂಥರ ಅಂಜಿಕೆ, ಅದೆಲ್ಲ ಅವರಿಗಿಲ್ಲ. ಲೈಕ್ ಶೀಸ್, ನೀವು ಹೇಳ್ತೀರಾ ನಾನು ಮಾಡ್ತೇನೆ, ಹಾಗೆ ಅವರು ದಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ ಅಲ್ಲ ಆಂಟಿ? ಈ ತರ ನೀವು ಚಿಕ್ಕಂದಿನಿಂದಲೇ ನೀವು ಹೀಗೆಯಾ, ಅಥವಾ ಬೆಳಿತಾ ಲೋಕಜ್ಞಾನ ತಿಳಿತಾ ನೀವು ಈ ತರ ಆದದ? ಚಿಕ್ಕಂದಿನಿಂದ ಈಗ ಇರ್ಲಿಲ್ಲ, ಹೀಗೆ ಹುಚ್ಚಿಯಾಗಿ ಇರ್ಲಿಲ್ಲ. ಆಗ ತಂದೆ ತಾಯಿ ಅಣ್ಣಂದಿರದೆಲ್ಲ ಎದುರುಕಿತ್ತು, ಹಾಗೆ ರೆಕ್ಕೆ ಬಿಡ್ಲಿಕ್ಕೆ ಆಗ್ತಿಲ್ಲ. ಈಗೆಲ್ಲ ತುಂಬಾ ಈಗ ದೊಡ್ಡವಳು ಯಕ್ಷಗಾನಕ್ಕೆಲ್ಲ ಸೇರಿದ್ಮೇಲೆ ಎಲ್ಲ ಒಂದು ಇಂಟ್ರೆಸ್ಟ್ ಬಂದ. ನೀವೊಂದು ಇಂಡಿಪೆಂಡೆಂಟ್ ಆದದ್ದು ಯಾವ ಏಜ್ ಅಲ್ಲಿ? ಅದು ಸಾಧಾರಣ ಒಂದು 35 ವರ್ಷ ಆದ್ಮೇಲೆ. ಯಾಕಂದ್ರೆ ಎಲ್ಲ ಅಣ್ಣನವರು ಸಂಬಂಧಿಕರು ಎಲ್ಲ ಇದ್ರು, ಆಮೇಲೆ ಮದುವೆ ಆದ್ಮೇಲೆ ಅವರೆಲ್ಲ ಬೇರೆ ಬೇರೆ ಆಗ್ತಾರಲ್ವಾ. ರೈಟ್. ಆಮೇಲೆ ನಮ್ಗೆ ನಮ್ಮದೇ ನಾವು ಸ್ವಂತ ನಾವಿರ್ಬೇಕು, ಗೊತ್ತಾಯ್ತಲ್ಲ. ಅವರ ಇದಕ್ಕೆ ದಸರಾ ಬರುವಾಗ ಅಯ್ಯೋ ಅನ್ನ ಸಾರಿ ತೆಗೆದು ಕೊಡ್ತಾನ ಇಲ್ವಾ ಅದಲ್ಲ. ಮತ್ತೆ ಆದ್ಮೇಲೆ ಹೆಂಡತಿ ಬಂದ್ಮೇಲೆ ಅವರೆಲ್ಲ ಚೇಂಜ್ ಆಗ್ತಾರೆ. ಹೌದು. ಮತ್ತೆ ನಮ್ಮ ದಾರಿ ನಾವೇ ಹಿಡಿಬೇಕಲ್ಲ, ಅದಕ್ಕೆ ನಾನು ಸ್ವತಂತ್ರ. ಹಾಗೆ ಇನ್ನು ಬೇಡ ನನ್ಗೆ ಯಾರ ನಮ್ಗೆ ಕೈ ಗಟ್ಟಿ ಇದೆ. ವೆರಿ ಗುಡ್.
ದುಡಿವ ಯಾವ್ದಾದ್ರು ದುಡಿವ. ಈಗ ನೀವು ಲಾರಿ ತೆಗೆದು ಕೊಡ್ತೀರಾ? ನಾನು ಬಿಡ್ತೇನೆ. ಡ್ರೈವಿಂಗ್ ಹೇಗೆ ಕಲ್ತ್ರಿ? ಎಲ್ಲ ಹೇಗೆ ನಿಮ್ಗೆ ಅಷ್ಟು ಚಂದ ಡ್ರೈವಿಂಗ್? ಈಗ ನಾನು ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಫಸ್ಟ್ ಕಾರ್ ಕಲ್ತಾ ಇದ್ದಲ್ಲ, ಮತ್ತೆ ಇದೇ ಇದೆಯಲ್ಲ ಸ್ವಲ್ಪ ಒಂದು 2 ದಿನ ಮಾತ್ರ ನಾನು ಹೆಲಿಫ್ಯಾಕ್ಟ್ ಮೆರಿಲ್ ಓಕೆ ಓಕೆ ಹೆಲಿಪ್ಯಾಡ್ ಹತ್ರ ಅಲ್ಲಿ ಹೋಗಿ 1-2 ದಿನ ಮಾತ್ರ ಇದ್ರಲ್ಲಿ ನಾನು ಟ್ರೈನಿಂಗ್ ತಗೊಂಡೆ. ಮತ್ತೆ ಕ್ಲಾಸಿಗೆ ಹೋಗಿದ್ರ ಎದುರಿಗಾಗಿ ಕೂತ್ಕೊಳ್ಳುದಿಲ್ಲ, ಮೆಲ್ಲ 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 ಆದ್ರೂ ಕೊಂಡು ಹೋಗ್ತೇನೆ, ಸ್ಪೀಡ್ ಕೊಂಡು ಹೋಗ್ತೇನೆ. ಸೂಪರ್ ಸ್ಪೀಡ್ ಗೊತ್ತಾಯ್ತಲ್ಲ. ಈಗ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್, ಫಟಾಫಟ್ ಅಂತ ಕ್ವೆಶ್ಚನ್ ಕೇಳಿದ್ರೆ ಫಟಾಫಟ್ ಆನ್ಸರ್ ಹೇಳಲಿಕ್ಕೆ. ಕಾಪಿಯ ಚಾವ? ಚಾ. ಓಕೆ, ವಿಚ್ ಇಸ್ ಯುವರ್ ಫೇವರೆಟ್ ಸಾಂಗ್? ಫೇವರೆಟ್ ಸಾಂಗ್ ನೀರಿನಲ್ಲಿ ಅಲೆಯ ಉಂಗುರ, ನಿನ್ಕೆನ್ನ ಮೇಲೆ ಪ್ರೇಮದುಂಗುರ. ನೀವು ಕವನ ಬರೀತೀರಲ್ಲ? ಹೌದು. ಒಂದು ಕವನ ಹೇಳಿ ನೋಡು, ಯಾವ್ದು ನೆನಪಿದ್ದದ್ದು ಯಾವ್ದಾದ್ರು? ಕವನ ಅಂದ್ರೆ ನನ್ನ ಹೆಸರು ಲತೆ, ಅದು ಹಾಗೆ ಬಳುಕುತ್ತಿದ್ದೆ ಲತೆ, ಹಾಗೆ ಹಾಗೆ ಕೆಲವರು ನನ್ನನ್ನು ವರ್ಣನೆ ಮಾಡಿ ಬರ್ತಿದ್ದಾರೆ. ಹೌದಾ? ಲತೆ 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 ಅಂತ. ಹಾಗೆ ಮೊನ್ನೆ ಕಾಸರಗೋಡಲ್ಲಿ ಸನ್ಮಾನ ಇತ್ತು. ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ಸುಖಲತಾ ನೀವು ನಾಳೆ ಬರುವಾಗ ಒಂದು ಕನ್ನಡ ಬರೆದು ತರ್ಬೇಕು. ಇಷ್ಟ ತನಕ ಕನ್ನಡ ಬರೆದು ಗೊತ್ತಿಲ್ಲ, ನಾನು ತುಳುವೇ ಬರೆಯುವುದು. ತೊಂದ್ರೆ ಇಲ್ಲ, ಟ್ರೈ ಮಾಡಿ, ನಿಮ್ಗೆ ಆಗದೆ ಯಾವ್ದಿದೆ ಅಂತ ಹೇಳಿ. ಮತ್ತೆ ಆಯ್ತು ನೋಡು, ಆಲೋಚನೆ ಮಾಡು, ಒಂದು 4 ಲೈನ್ ಅಲ್ಲ, ಆಯ್ತು ನೋಡ್ತೇನೆ. ರಾತ್ರಿ ಹೊತ್ತಿಗೆ ಮನೆಗೆ ಹೋಗಿ, ಅಂದ್ರೆ ಡೇ ಟೈಮ್ ಅಲ್ಲಿ ನಾನು ಇದ್ರಲ್ಲಿ ಇರ್ತೇನೆ, ವರ್ಕ್ ಮಾಡ್ತೇನಲ್ಲ, ಮನೆಗೆ ಹೋಗಿ ನೋಡ್ತೇನೆ ಅಂತ. ಮನೆಗೆ ಹೋಗಿ ಬರೆಯುವಂತ ಅಂದಾಜು ಮಾಡುವಾಗ ಕರೆಂಟ್ ಇಲ್ಲ ಮನೆಯಲ್ಲಿ. ಎಂತ ಮಾಡುದು ಮರ, ಕರೆಂಟ್ ಇಲ್ಲ. ನಾಳೆ ಬೆಳಿಗ್ಗೆಗೆ ನನ್ಗೆ ಚುಟುಕು ರೆಡಿ ಆಗ್ಬೇಕು. ಅದಕ್ಕೆ ನಾನೆಂತ ಮಾಡಿದೆ, ನಾನು ಕರೆಂಟ್ ಇಲ್ಲ ಅಂತ ಬರೆದ್ಬಿಟ್ಟೆ. ನನ್ನ ಚುಟುಕಿನ ಹೆಸರು ಕರೆಂಟ್ ಇಲ್ಲ. ಎಲ್ಲರಿಗೆ ಸೇರಿದವರಿಗೆಲ್ಲ ಆಶ್ಚರ್ಯ, ಕರೆಂಟ್ ಇಲ್ಲ, ಆಚೆ ಕರೆಂಟ್ ಇಲ್ಲ, ಈಚೆ ಫ್ಯಾನ್ ಇಲ್ಲ, ರಾತ್ರಿ ಇಡೀ ನಿದ್ದೆ ಇಲ್ಲ. ಆಚೆ ಕರೆಂಟ್ ಇಲ್ಲ, ಈಚೆ ಫ್ಯಾನ್ ಇಲ್ಲ, ರಾತ್ರಿ ಇಡೀ ನಿದ್ದೆ ಇಲ್ಲ. ಹಾಸಿಗೆಯಲ್ಲಿ ನನ್ನ ಒರಲಾಟ, ಚಿಕ್ಕ ಚಿಕ್ಕ ಸೊಳ್ಳೆಗಳ ಕಾಟ, ಅದಕ್ಕೆ ನಾನು ಹೊಡೆದೆ ಪಟಪಟ. ಹಾಸಿಗೆಯಲ್ಲಿ ನನ್ನ ಒರಲಾಟ, ಚಿಕ್ಕ ಚಿಕ್ಕ ಸೊಳ್ಳೆಗಳ ಕಾಟ, ಅದಕ್ಕೆ ನಾನು ಹೊಡೆದೆ ಪಟಪಟ. ನನ್ನ ಪತಿರಾಯ ಹಾಸಿಗೆಯಲ್ಲಿ ಬಿದ್ದಿದ್ದ, ಕುಂಭಕರ್ಣನಂತೆ ಗೊರಕೆ ಹೊಡೆದಿದ್ದ. ನನ್ನ ಪತಿರಾಯ ಹಾಸಿಗೆಯಲ್ಲಿ ಬಿದ್ದಿದ್ದ, ಕುಂಭಕರ್ಣನಂತೆ ಗೊರಕೆ ಹೊಡೆದಿದ್ದ. ನಾನು ಮೆಲ್ಲನೆ ಎದ್ದೆ, ಟಾರ್ಚ್ ಬೆಳಕನ್ನು ಗಡಿಯಾರದ ಮೇಲೆ ಹಾಕಿದೆ. ನಾನು ಮೆಲ್ಲನೆ ಎದ್ದೆ, ಟಾರ್ಚ್ ಬೆಳಕನ್ನು ಗಡಿಯಾರದ ಮೇಲೆ ಹಾಕಿದೆ. ನೋಡ್ತೇನೆ 2 ಮುಳ್ಳು 3ರ ಮೇಲಿತ್ತು. ನೋಡ್ತೇನೆ 2 ಮುಳ್ಳು 3ರ ಮೇಲಿತ್ತು. ಒಂದಕ್ಕೆ ಒಂದು ಗಟ್ಟಿಯಾಗಿ ಅಪ್ಪಿಕೊಂಡಿತ್ತು. ವೆರಿ ನೈಸ್. ಅಪ್ಪಿಕೊಂಡಿತ್ತು. ನಾನು ಓ ದೇವರೇ, ಅಂದ್ರೆ ಗಂಟೆ 3 ಕಾಲ ಆಗಿದೆ, ನಂಗೆ ನಿದ್ದೆ ಬರ್ಲಿಲ್ಲ. ನಾನು ಓ ದೇವ್ರೆ ಎಂದೆ, ಕೋಣೆ ಎಲ್ಲ ಹರಡಿದೆ. ನಾನು ಓ ದೇವ್ರೆ ಎಂದೆ, ಕೋಣೆ ಎಲ್ಲ ಹರಡಿದೆ. ಸೊಳ್ಳೆ ಪರದೆ ಹುಡುಕಿದೆ, ಸೊಳ್ಳೆ ಪರದೆ ಹುಡುಕಿದೆ. ಮಂಚದ ಮೇಲೆ ಬೀಸಿದೆ, ಮಂಚದ ಮೇಲೆ ಬೀಸಿದೆ. ಸುಖ ನಿದ್ದೆಗೆ ಶರಣಾದೆ. ಡಿಸೈಡ್ ಮಾಡಿದ್ದು ಆಂಟಿ. ಸೊ ದ ಫೈನಲ್, ನಾವು ಎಂಡಿಗೆ ಬಂದಿದ್ದೇವೆ ನಮ್ಮದು ಪ್ರೋಗ್ರಾಮ್. ಇದು ನಿಮ್ಮದು ಇಂಟರ್ವ್ಯೂ ಎಲ್ಲ ಯಾರು ನೋಡ್ತಾ ಇದ್ದಾರೆ ಅವರಿಗೊಂದು ಎಂತ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ? ನಿಮ್ಮ ಒಂದು ಹಿತ ನೋಡಿ ಅಂತ ಅವರಿಗೆ, ವೀಕ್ಷಕರಿಗೆ ಹೇಳುದೇನಂದ್ರೆ, ನಾನು ಹೇಳುದು ಲೇಡೀಸ್ನವರು ಯಾವ್ದು ಅಬಲ ಅಂತ ಆಗ್ಬಾರ್ದು, ಸಬಲ ಆಗ್ಬೇಕು. ಕರೆಕ್ಟ್. ಇನ್ನು ಮುಂದಕ್ಕೆ ನನ್ನ ಹಾಗೆ ಎಲ್ಲದ್ರಲ್ಲೂ ಟ್ಯಾಲೆಂಟ್ ಆಗಿ ಮುಂದೆ ಬರಬೇಕು. ಕೆಲವರು ಸೋಮಾರಿತನ ಹೆಂಗಸರು ಇರ್ತಾರೆ ಮನೆಯಲ್ಲಿ, ಒಂದು ಟಿವಿ ಬಿಟ್ರೆ ಎಂತ ಇಲ್ಲ. ಮನೆ ಹೊರಗೆ ಹೋಗ್ಬೇಕು, ನಾವು ಪ್ರಕೃತಿಯನ್ನು ನೋಡ್ಬೇಕು, ಸಮಾಜವನ್ನು ನೋಡ್ಬೇಕು. ಹೊರಗೆ ಹೋದ್ರೇನೆ ನಮ್ಗೆಲ್ಲ ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯ. ಹೌದು. ಅದಕ್ಕೆ ನಾನು ಹೇಳುದು ಟ್ಯಾಲೆಂಟೆಡ್ ಲೇಡಿ ಆಗ್ಬೇಕು. ವೆರಿ ನೈಸ್. ಅದು ಮತ್ತು ಯಾವ್ದು ನರ್ವಸ್ ಮಾಡಿ ಕುತ್ಕೊಳ್ಬೇಡಿ. ಯಾವ್ದು ನೀವು ತಪ್ಪು ಮಾಡಿದ್ರು ಪರವಾಗಿಲ್ಲ, ವೇದಿಕೆಗೆ ಹೋಗ್ಲಿಕ್ಕೆ ಟ್ರೈನ್ ಮಾಡ್ಬೇಕು. ಕರೆಕ್ಟ್. ಇಟ್ಸ್ ಓಕೆ. ನಾಚಿಕೆ ಆಗ್ತದೆ, ನನಗೆ ನಾಚಿಕೆ ಆಗ್ತದೆ ಅಂತ ಹಾಗೆ ಹೇಳ್ಬಾರ್ದು. ನಿಮ್ಮ ಟ್ಯಾಲೆಂಟ್ ಅನ್ನು ನೀವು ತೋರಿಸಿ, ಸ್ಟೇಜ್ ಅನ್ನು ಬಿಡಬಾರ್ದು ಅಂತ ಹೇಳುದು ನೀವು ಅಲ್ಲ. 4 ಮಂದಿ ನೋಡ್ಲಿ, ಅವಾಗ ನಿಮ್ಗೆ ಎಲ್ಲರೂ ವಿಶ್ ಮಾಡ್ತಾರೆ. ಅವಾಗ ನಿಮ್ಗೆ ಆಗ್ತದೆ, ಮುಂದಕ್ಕೆ ನಾನು ಮುಂದೆ ಹೋಗ್ಬೇಕಂತ ಆಗ್ತದೆ. ಟ್ರೂ, ವೆರಿ ಅಲ್ಲ. ಕರೆಕ್ಟ್. ಹಾಗೆ ಎಲ್ಲರೂ ಲೇಡೀಸ್ನವರು ಎಲ್ಲರೂ ಮುಂದೆ ಬರ್ಬೇಕು. Very nice. So thank you so much aunty for coming and sitting with me. Thank you so much. ನನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಇಷ್ಟು ಮಾತಾಡಿದ್ದಕ್ಕೆ. ಪಾಪ ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇದ್ರೂ ಕೂಡ ನನಗೋಸ್ಕರ ಅವರು ಟೈಮ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಲಿಕ್ಕೆ ಬಂದು ನನಗೆ ತುಂಬಾ ಇಷ್ಟ. ಅದಕ್ಕೆ she came all because ನಾನಷ್ಟು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆಂಟಿ. ಅಲ್ಲ, ನೀವು ಹೇಳೋದಕ್ಕಿಂತ ಸಹ ನೀವು ಕರೆದು
ಇಷ್ಟು ತನಕ ನನ್ನನ್ನು ಯಾರು ಅಯ್ಯೋ ಗುರುತಿಸಿಲ್ಲ. ಇಲ್ಲ ಆಂಟಿ, ಇಲ್ಲ ಇಲ್ಲ. ಆದ್ರೆ ನೀವು ನನ್ನನ್ನು ಗುರುತಿಸಿ ನನ್ನನ್ನು ಕರೆದು ನನ್ಗೆ ಇಷ್ಟು ಹೊತ್ತು 4 ಜನರ ಪರಿಚಯ ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆ ನಾನು ನಿಮ್ಗೆ ತುಂಬಾ ಅಯ್ಯೋ ಥ್ಯಾಂಕ್ಸ್. ಅಯ್ಯೋ, ಇಲ್ಲ ಇಲ್ಲ. ಆಕ್ಚುಲಿ ಯಾವಾಗ್ಲೂ ಆಗಿರ್ಬೇಕಿತ್ತು ಇದು. ನಾನು ಯಾವತ್ತೂ ಆಂಟಿ ಹತ್ರ ಹೇಳಿದ್ವಿ, ನೀವು ಹೇಗೆ ಮಾರೆ ಯಾರಾದ್ರೂ ಕಣ್ಣಿಗೆ ಬೀಳಲಿಲ್ಲ, ಇಲ್ಲಿ ತನಕ ನೀವು ಯಾವಾಗ್ಲೂ ಬೀಳ್ಬೇಕಿತ್ತು ಮಾರೆ ಅಂತ ಯಾವಾಗ್ಲೂ ಹೇಳ್ತೇನೆ ನಾನು ಅವರಿಗೆ. ಸೊ ಇವತ್ತು ನನ್ಗೆ ಆ ಭಾಗ್ಯ ಸಿಕ್ಕಿದೆ. ನಮ್ಮದು ಚಾನಲ್ ಅಲ್ಲಿ ಈಗ ಇದು ಬರ್ತಾ ಉಂಟು ಅಂತ ಹೇಳಿ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೇನೆ. ಇನ್ನು ಆಂಟಿ 1000 ಇಂಟರ್ವ್ಯೂ ಆದ್ರೆ ಸಹ ನನ್ನನ್ನು ಮಾಡ್ಲಿಕ್ಕಿಲ್ಲ ನೀವು, ನಾನೇ ಫಸ್ಟ್ ಮಾಡಿದ್ದೀನಿ ನಿಮ್ಮನ್ನು ಇಂಟರ್ವ್ಯೂ. ಗೊತ್ತಾಯ್ತಲ್ಲ? ಚಿಕ್ಕೊಂದು ಚುಟುಕು ಹೇಳ್ತೇನೆ, ತುಳುವಿನಲ್ಲಿ ಒಂದು ಚುಟುಕು ಹೇಳ್ತೇನೆ. ಓಕೆ, ರೈಟ್, ಡನ್. ಅದು ಚುಟುಕಿನ ಹೆಸರು ಪೊಕ್ಕೆ ಅಂತ. ಓಕೆ. ಓ ಅಕ್ಕೆ ದಾದ ಇರ್ನ ಮೋನ ನಿಲ್ಲಿಕ್ಕೆ ಪೊಕ್ಕೆ, ಅಕ್ಕೆ ಒಂದು ದಾದ ಇರ್ನ ಮೋನ ನಿಲ್ಲಿಕ್ಕೆ ಪೊಕ್ಕೆ. ಆಯ್ತ ಗೊತ್ತಾಂಡು ಈರ್ಲ ಅಲ್ಪ ದಿವಂದಿತಾರದ ಕೆಲವು ಜನಕ್ಕೆ ಕೊಕ್ಕೆ. ಆಯ್ತ ಗೊತ್ತಾಂಡು ಈರ್ಲ ಕೆಲವು ಜನಕ್ಕೆ ದಿವಂದಿತಾರದ ಅಲ್ಪ ಕೊಕ್ಕೆ. ಆಯ್ತಾ ಮೈ ಬೇರೆ ಈ ಪೊಕ್ಕೆ. On that note, we are winding up the show. Thank you so much for watching, guys. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಎಷ್ಟಾಗ್ತದೋ ಅಷ್ಟು ವ್ಲಾಗ್ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. Until I see you next. Love ya. Take care. Bye.